ನಮ್ಮಂತಾದ ಅಟ್ಟೆ ಮಾತಾಡಿವನ ಹೌದಾ ಹೇಳಕ್ ಬಂದ್ರಿ ಇವ್ರು ಏನಂದ್ರಪ್ಪ ಅತ್ತೆ ಸಸಿ ಯಾಕಡೆ ಮಾತಾಡ್ತೇವ ಮಸ್ತಾರ ಯಾವ್ರ ಅವನಿ ಯಾಕಡೆ ಅತ್ತೆ ಸಸಿ ಆತೀನಿ ಮುದುಕಾಗಿರು ಮುದುಕ ಖಬರ ಅವೆಲ್ಲೇನು ಮೈಂಡಲ್ಲಿ ಯಾಕಡೆ ಅತ್ತೆ ಸಸಿ ಆತೀನಿ ಬಾ ಟೇಜ್ ಮೇಲೆ ಹೇಳಕತ್ತಿ ಅಮಾಂಸಿದ್ದು ಮಾಲಿಂಗ್ರನ ಇತಿಹಾಸ ಗೊತ್ತಿದ್ರ ಟೇಜ್ ಮೇಲೆ ಮಾತಾಡು ಹೌದಾ ಗೊತ್ತಿರ್ಲಿಕ್ಕಂದ್ರ ಮಾತಾಡಬೇಡ ಬರೆದು ಪುರಾಣದಾಗ ಓದಕು ಹೌದಾ ಅಮೋಘ ಸಿದ್ಧ ಮಾಲಿಂಗರಾಯ ಏನ್ ಆತರ ಹೇಳಿ ಬರ್ದಾರ ಅಡವತ್ ಮಾರ ಪುರಾಣದಾಗ ಓದ್ಕೊಂಡು ನನ್ ಕೂಡ ಮಾತಾಡಕ್ ಬಾ ಹೌದಾ ಮಾತಾಡಬೇಕಾಗಿತ್ತಂದ್ರ ನನ್ ಕೂಡ ಟೇಜ್ ಮೇಲೆ ಬಾ ಚಿಕ್ಕ ಮೈಕ್ ನೀ ಇಡಿ ಚಿಕ್ಕ ನಾ ಮೈಕ್ ಹಿಡಿತ ಹೆಂಗ ಅಣ್ಣ ತಂಗಿ ಆತೇವು ಹೆಂಗ ಅತ್ತಿ ಸೊಸಿ ಆತೇವನಂತದ ನೀನು ಒಡದು ಕೊಡ್ತಾ ಅವಾಗ ಬೇಕಂದ್ರ ನೀ ನನ್ ಕೂಡ ಹಾಡು ಅಲ್ಲ ಇತ್ತಂದ್ರ ಮಲ್ಕೋ ಜೀಪ್ನಾಗ ಹೌದಾ ಅದನ್ನ ಎಲ್ಲಾ ಬಿಟ್ಟಾನ ಜಟ್ಟೋನ ಮಗನ ಬೇಲಕತ್ತನ್ರಿ ಅವ ಏ ಮೀಸಿ ಗಾಡಿ ಬಂದು ಮಳಕಲಕ್ ಬೆಳೆಯತ್ತವ್ ಹೆಂಗೋ ಅಣ್ಣ ಮಗಳ ಬೇಕಾ ನಿನಗ ನನ್ನ ಮಗಳದ ಕೂಸ ನೀ ಇದ್ದಿ ಮುದುಕ ಮುದುಕೋಣ ನಿನ್ನ ಮಗನಿಗಾರ ಹೇಳಿಕೆ ಒಂದು ಮರದಿ ಸಿಗುತ್ತದ ಹೌದಾ ಮಕ್ಕಳ ಹುಟ್ಟದ ಅಥವಾ ಇಲ್ಲ ನಿನ್ನ ಮಗನಿಗೆ ಹೇಳಿಕೆ ತಂಗಿ ನನ್ನ ಮಗನಿಗೆ ಸತ ಮಾಡಿ ಹೆಣ್ಣು ಕೂಡ ಕೇಳು ಬುತ್ತಿ ಕಟ್ಕೊಂಡು ನನ್ನ ಮನೆಗೆ ಬಾ ಆಲಕ ಬಂದಲ್ಲಿ ಬೀಗತನ ಮಾಡವ ನೀ ಬೋಲ್ ಚೀಪ್ ಇಲ್ಲ ಚೀಪ್ ಆಗತ್ತೀರಿ ನೀವು ಬೋಲ್ ಚೀಪ್ ಪಾರ್ಗಳಾಗ್ಯಾರ ಇಲ್ಲಿ ಕೂಡದಂತ ಹಿರಿಯರು ನನಗಿಂತ ವಯಸ್ಸನಾಗ ದೊಡ್ಡವರಿದ್ದೀರಿ ಕಾಕಗೊಳೆ ಅಣಗೊಳೆ ಹೌದಾ ನೀವು ನನ್ನ ಅಣ್ತಂಡ್ರಿ ಇದ್ದಂಗ ನೀವು ತಾಯಿ ತಂದಿ ಇದ್ದಂಗ ಹೌದಾ ನಿಮಗೊಂದು ಮಾತು ಕೇಳ್ತೀನಿ ಏನ್ ಕೇಳ್ತೀರಪ್ಪ ಇವತ್ತು ಇಬ್ಬರು ಮಕ್ಕಳದಾರ ನಿಮಗ ಒಬ್ಬ ನಿಂಬರಿಗೆ ಮಗ ಒಬ್ಬಕ್ಕೆ ಕೊಳೂರಿಗೆ ಮಗಳು ಈಗ ಮಗನಿಗೆ ಹೆಣ್ಣು ಬೇಕಾಗ್ಯದ ಹೌದಾ ಮಗಳಿಗೆ ಹೆಣ್ಣು ಬೇಕಾಗ್ಯದ ಅಂದ್ರ ತಂಗಿ ಮಗಳಿಗೆ ಕೇಳಕ್ ಏನ್ ಅಭ್ಯಂತರ ಇಲ್ಲ ಇಲ್ಲ ಮತ್ತ ಮುದುಕಾಗಿ ಮಗನಿಗೆ ಲಗ್ನ ಮಾಡೋದು ಬಿಟ್ಟು ಮುದುಕಾಗಿ ಮತ್ತೊಂದು ಲಗ್ನ ಮಾಡ್ಕೊತೇನೋ ಮೊದಲಿನ ಅಕ್ಕಿಗೆ ಅಲ್ಲಿ ಕಳಿಸ್ತಿ ಇನ್ನ ಅದು ಮೂರ ಆಗತ್ತನ್ರಿ ನನ್ನ ಮಾತು ಬಾಯಿಲೆ ಏನಂತ ಲಕ್ಷ್ಮಿ ಆಗಾಕಿ ನನ್ನ ಮಗಳು ಹೌದಾ ಲಗ್ನನೇ ಆಗ್ಲಿಲ್ಲ ಅಂದ್ರೆ ಅಕ್ಕಿ ಅಲ್ಲಿ ಬಂದು ಎಲ್ಲಿ ಬಂದು ಮಾತಾಡ ಮಾತು ಮೊದಲು ಮೈ ಮೇಲೆ ಲಕ್ಷ ಕೊಟ್ಟು ಮಾತಾಡ ಮಾಸ್ತರ ಎಲ್ಲರೂ ಕೂಡ ಮಾತಾಡೋದು ಮಾತಾಡ್ಯಾರೆ ಮತ್ತೆ ತಗದ್ರೆ ಬೇರೆ ಈ ಅಮೋಘ ಸಿದ್ಧನ ಮಟ್ಟ ಮನಿ ಒಳಗ್ ಕೊಡೂರ್ಗಿ ಸಿದ್ಧ ಮಕ್ಕಳೇ ಬೇರೆ ಹೌದಾ ನನ್ನ ಊರ್ ಪಕ್ಕದಾಗ ಐತಿ ಖರೆ ನನ್ನ ಹೊರತ ನಿನಗ ಗೊತ್ತಿಲ್ಲ ಹೌದಾ ಏನ್ರ ನಿನಗ್ ಗೊತ್ತಾಗಬೇಕಪ್ಪ ಆಗಿತ್ತಂದ್ರ ನಿನ್ನ ಗುರುಗಳು ಯಾರು ನೋಡು ಅದು ಹೆಣ್ಣು ಕನಸು ಗುರುಗಳು ಹಿಂದೆ ಹೋಗುವಂಚಾರ ಹೌದಾ ಹಿಂದೆ ಹೋಗಿ ಕೇಳ್ಕೊಂಡು ಬಾ ಅವ್ರು ಹೇಳಿಕಂದ್ರ ಮೊಬೈಲ್ ಕೈಯಾಗ ಕಿಶಾದಂತ ತೆಗೆದು ಮೊಬೈಲ್ ಮೇಲೆ ಕೈ ಇಡು ಹೌದಾ ಕೊಳೂರ್ಗಿ ಸಿದ್ಧ ಮಕ್ಕಳು ಡೊಳ್ಳಿನ ಪದಾರ್ಥ ತೆಗಿ ನಿಮ್ಮ ಮಾಲಿಂಗರಾಯನ್ನ ಮಟ್ಟ ಮಂದಿ ಅವ್ರಿಗೆ ಒಬ್ಬೊಬ್ರು ತಳಗ ಬರ್ತದ ಹಂಗೆ ನೋಡ್ಕೊತ ಹೋಗು ಹೌದಾ ನೀ ಅಲ್ಲ ನೀನು ಮಟ್ಟ ಮಂದಿ ಒಳಗೆ ನಾನು ಒಳ ಬಂಡಾರ ಹಿಡಿಯಲಾಗ್ಯಾರ ನೀನು ಹಂತಕ್ಕೆ ತಾಕತ್ತಿದ್ರು ಎಡಸು ನಾ ಪುಕಾಟ ಬರ್ತಾ ಪುಕಾಟ ಹೌದಾ ಮಾತಾಡ್ಬೇಕಾದ್ರ ಮಾತ ಬಹಳ ಲಕ್ಷ್ಯ ಕೊಟ್ಟು ಮಾತಾಡ್ಬೇಕಲ್ಲ ಜಕ್ಕೊಂಡ ಹೌದ್ರಪ್ಪ ಮಾತ ಎಲ್ಲರಿಗೂ ಬರ್ತಾವ ಮಾಸ್ತರ ಇವ ಏನ್ ಮಾಡ್ಯಾನ ಮಾಸ್ತರ ಏನ್ ಮಾಡೇನ್ರಪ್ಪ ಸದಲವಾಗಿ ಮಾವು ಮಾತಾಡ್ತಾನಲ್ಲ ನಾ ಮಾತಿ ಬಂದಾಳ ನನ್ನ ಮಗನಿಗೆ ಹೆಣ್ಣು ಕೊಡಕ್ ಹೇಳ ಅವ ಮಗನಿಗೆ ಹೆಣ್ಣು ಕೊಡಕ್ ಹೇಳ ನನಗ ಅನ್ನದವ ನನಗಂದ್ರೆ ಅವ್ನು ಇರಂಗಿಲ್ಲ ಹೊತ್ತು ಹೊಂಡ ಮಲ್ಕೊಂಡೆ ಹೋತ ನಿಮಗ ಹೌದಾ ನಿಮಗೆ ಹೆಣ್ಣು ಕೊಡಂಗಿಲ್ಲ ಏನ್ ಕೊಡ್ತೀರಪ್ಪ ಮಣ್ಣು ಕೊಡ್ತ ಮಣ್ಣ ಹೌದಾ ಮುರಾಜಿ ಮಣ್ಣ ಯಾಕತ್ ಕೇಳು ಹೌದಾ ಅವ್ರು ಮಾತಾಡ್ಯಾರ ಬಿಡು ಆ ಮಾಸ್ತರ್ ಆದ್ರೆ ತಿಳಿಲಾರ್ದೆ ಮಾತಾಡೋಣ ತಿಳಿದು ಮಾತಾಡೋಣ ಮಾತಾಡಿ ಹೌದೌದು ಏ ತಂಗಿ ನೀ ಏನು ಓದತಿ ಡಿಗ್ರಿ ಓದ್ತೆ ಏನು ಓದ್ತೆ ನಿನಗಾರ ಪ್ರಜ್ಞೆ ಬೇಡ ನನ್ನ ಅತ್ತಿ ಅನ್ಬೇಕಾದ್ರೆ ಹೆಂಗ ನಾ ಅನ್ಬೇಕು ಯಾಕಂದ್ರೆ ನನಗೆ ಅತ್ತಿ ಆಗ್ತಾಳ ತಿಳ್ಕೊಬೇಕಲ್ಲ ಒಂದ್ ಸ್ವಲ್ಪ ಹೌದಾ ತಿಳ್ಕೊಬೇಕಲ್ರಿಪ್ಪ ಅವ್ರಿಗೆ ಚಟ ಬಿದ್ದಾಗ ಮಾಲಿಂಗರಾಯನ ಮಠ ಮನಿ ಅವ್ರಿಗೆ ಏನ್ರಿಪ್ಪ ಅದು ನಮ್ಮ ಕಲಬುರ್ಗಿ ಲಕ್ಷ್ಮಿ ಅವ್ರು ಇವ್ರು ಒಂದ್ 4-5 ಹುಡುಗರು ಹಾಡ್ತಾವ ನಮ್ ಕೈ ಒಳಗೇನು ಹೌದು ಅಫ್ಜಲ್ಪುರ್ದವ್ರು ಹೌದು ಮತ್ತ ಅವ ಯಾರು ಭೂದೇವ ಸಿದ್ದು ಅವ್ ಬರ್ತಾವ ದೋತ್ರ ಏರ್ಸ್ಕೊತ ಒಂದ್ ಚಾಳ ಹಿಡಿತಾವ ಒಂದ್ ಚಾಳ ಬಿಡ್ತಾವ ನಮ್ಮ ಸಸ್ತ್ಯಾರ ಬಂದಾರ್ರಿ ಹೋಗ್ರವ್ರು ಸ್ವಕ್ಕೆ ನಿಮ್ಮ ಮೈಯಾಗ ಒಬ್ಬೊಬ್ರಿಗೆ ಯಾಕಂದ್ರೆ ಸಸ್ತ್ಯಾರ ಆಗ್ತೇವೆ ಹೇಳ್ಯಾರ ಒಡದಾರ ಹೇಳ್ರಿ ಅಲ್ಲ ಒಂದಿನ ನೀವು ಒಟ್ಟು ಮಂದಿ ಕೂಡಿ ಹಿಂಗ್ ಮಾಡಬೇಡ್ರಿ ನಿಮಗೆ ದಾರಿ ಸಿಗಂಗಿಲ್ಲ ಮೀಟಿಂಗ್ ಮಾಡ್ಕೊಂಡು ನಿಮ್ಮ ಹುಲಿಜಂತಿ ಅಡಿವತ್ ಮಾರ ಮನಿಗೆ ಹೋರಿ ಒಟ್ಟು ಮಂದಿ ಕೂಡಿ ಅವ್ನು ಪುರಾಣ ಬರ್ತಾನ ಹೌದು ಆ ಒಟ್ಟು ಮಂದಿ ಕುಂದ್ರಿ ಅವ್ನ ಮುಂದೆ
ಬಹಳ ಮುತ್ಯಾಗೀಗ ಅವನ ಮುಂದೆ ಕೂತಿ ಕೇಳ್ರಿ ಮತ್ತ ಅವ ಸತ್ತನಂದ್ರ ನಿಮಗ್ ಸಿಗಂಗಿಲ್ಲ ದಾರಿ ಹೀಗೆ ಹೇಳ್ತೀನಿ ಕೇಳ್ಕೋರಿ ಮುಂದೆ ಕುಂದ್ರಿ ಸಿದ್ದಮ್ಮಕ್ಕ ಹಿಂಗ ಮಾತಾಡ್ಯಾಳ ನಮಗ್ ಹಿಂಗ್ ಮಾತಾಡಿ ಹಿಂಗ್ ಕರಿವಾಳ ರಿಕಾರ್ಡಿಂಗ್ ಮಾಡ್ಕೊ ಇನ್ನೊಂದು ಹೊಳ್ಳೆ ಮಾತಾಡ್ತೀನಿ ಆದ್ರ ನಿನಗೆ ಏನ್ರ ಸಂಶಯ ಇತ್ತಂದ್ರ ಮೊಬೈಲ್ದಾಗ ರಿಕಾರ್ಡಿಂಗ್ ಮಾಡ್ಕೊ ನಾವರ ಕೊಳಗಿ ಸಿದ್ದಮ್ಮಕ್ಕ ಹೋಗಿ ಅಕ್ಕ ಅಂದ ನನ್ನ ಜೊತೆ ಹಾಲಕ್ ಬಂದ ಹುಡುಗಿಗೆ ಹತ್ತೇನು ಅಂದ ನಾ ಹಿಂಗ ಅಂದ ಸಿದ್ದಮ್ಮಕ್ಕ ನನಗೆ ಎದ್ರಾಗ ನಾ ಅಕ್ಕ ಆತೀನಿ ಅಂತ ಅತ್ತೆ ಆತೀನಿ ಅಂತ ಹೇಳಿ ಕೇಳಂದಾಳ ನಮಗ್ ಹಿಂಗ ಅಂದ ಬೈದಾಳ ಇದಕ್ಕೆ ಹೆಂಗ ದಾರಿ ಅಂತ ಹೇಳಿ ಒಟ್ಟು ಮಂದಿ ಮಾಲಿಂಗರಾಯನ ಮಠ ಮನಿ ಒಳಗ ನೀವ್ ಎಷ್ಟು ಮಂದಿ ಹಾಡೋರ್ ಇದ್ದೀರಿ ನೋಡು ಎಷ್ಟು ಮಂದಿ ಕೂಡ ಹುಲಿಜಂತೆ ಹೋಗಿ ಅಡಯಪ್ಪ ಮಾರಾಯನ ಮುಂದೆ ಕುಂದ್ರಿ ಕೊಟ್ಟು ಮೊದಲು ವಿಚಾರ ಮಾಡ್ಕೊಂಡ್ಬರ್ರಿ ಈ ಪುರಾಣ ಬರೆದ ತಪ್ಪು ಏನಾದ್ರ ನಾವ್ ಮಾತಾಡೋದ್ ತಪ್ಪು ಅದ್ ಮುಂದ ಮೊದಲು ಕೇಳ್ಕೊರಿ ನಿಮ್ಗೆ ಉತ್ತರ ಸಿಗ್ತದ ಕೂಡ ಹಾಲಕ್ ಬರ್ರಿ ಎಲ್ಲಾರ ಅಪ್ಪಿ ತಪ್ಪಿ ಈ ಊರಾಗ ಅಂದಿನಿ ಮಾಸ್ತರ ಮತ್ತೆಲ್ರಿ ಮತ್ತ ಅವ್ನಿಗೆ ಸಿಟ್ಟು ಬಂದದ್ರಿ ಜಕ್ಕೊಂಡ ಸಿಟ್ ಹೆಂಗ್ ಬರ್ತಾರಪ್ಪ ಹೆಂಗ ಬಂದದಂದ್ರ ನಾ ಮೊದಲಿಗೆ ಬಂದು 24 ವರ್ಷ ಆಯ್ತು 25 ವರ್ಷ ಆಯ್ತು ನಾ ಹಾಡ್ಲಕತ್ತು ಈ ತಂಗಿ ನನಗೆ ಎಲ್ಲಿ ಭೇಟಿ ಆಗಿಲ್ಲ ನಾನು ಹಿಂಗ್ಯಾಂಗ ಅಂದ್ರ ನಾ 4 ಸಲ ಈ ಊರಿಗೆ ಬಂದಿದ್ದ ನಂಗಾಗ್ಯದ ಅವ್ನಿಗೆ 50 ಸಲ ಬಂದಿರ್ಬೇಕಾರೆ ಈ ಅಕ್ಕನ ಕೂಡ ತಾಕತ್ ಬೇಕಲ್ಲ ನಿಮ್ಮ ಅಕ್ಕಗ ಈ ಸಲ ಕೂಡ್ಸ್ಯಾರ ಅದಕ್ಕೆ ನಾನು ಬಾಯಿಗೆ ಬಂದದ ಅವ್ರ ಅತ್ತಾರ ಹೇಳ್ತಾರ ಆ ಹಾಡ ತಂಗಿ ಬಾಳ ಚಂದ ಹಾಡ್ದಳು ತಂಗಿ ನೀ ಬಾ ಸಣ್ಣಕ್ಕಿದ್ದಿ ಇದ್ರಾಗ ಅನುಭವ ಬಹಳ ಕಮ್ಮ ನಿನಗ ನನ್ನಟ್ಟ ವಯಸ್ಸಾದಟ್ಟು ನಿನಗ ಅನುಭವ ಆಗಿಲ್ಲ ಯಾಕಂತ ಕೇಳು ನನಗ ಅನುಭವ ಬಹಳ ಆಗ್ಯದ ನನಗ ಅನುಭವ ಆಗಕ್ ಮೇಲೆ ವಯಸ್ಸಾಗಿಲ್ಲ ಅದನ್ನ ನಿನ್ ತಲೆಯಾಗಿಟ್ಕೋ ನೀ ಹುಚ್ಚರಂಗ ಅವ್ರ ಮಾತು ಕೇಳಿ ಪಟ್ನೆ ಹೇಳ್ದಳಕಿ ಇದು ಮೂರ್ತಿ ಚಿಕ್ಕದಿದ್ರ ಕೀರ್ತಿ ಬಹಳ ದೊಡ್ಡದ ಎಲ್ಲದವ ನಿಂದ ಕೀರ್ತಿ ಎಲ್ಲಿ ದೊಡ್ಡದಪ್ಪ ಮ್ಯಾನ್ ದೊಡ್ಡದು ತಳಗ್ ದೊಡ್ಡದು ಕುಪ್ಪನ್ ದೊಡ್ಡದು ಜಗತ್ನಾಗ ದೊಡ್ಡದು ನಮ್ಮ ತಪ್ಪಡಿಸುವಂದ್ರ ನಮ್ಮಲ್ಲಿ ಶಬಾಷ್ ಅನ್ನಂಗಿಲ್ಲ ಈಗ ಆಗಲೇ ಒಂದು ಮಾತು ಹೇಳ್ತೀನಿ ಸಿಟ್ಟಿಗೆ ಬರಬೇಡ ನಾ ಆಗಲೇ ಜೀಪ್ ಹೊಲಸದ ನಾ ಕಮಿಟಿ ಕಾಕರಿಗೆ ಕೇಳ್ಕೊಂಡ ನನ್ನ ಮಕ್ಕಳು ಬಂದಾರಿ ಕಾಕ ಜೀಪ್ ದೂರ ನಿಂದ್ರಿಸಿದ್ರಿ ಅಂದ್ರ ನಾನು ಸಣ್ಣ ಮಕ್ಕಳು ಅದಾವ ಸಾಲ್ ಸುಟ್ಟಿ ಅದಕ್ಕೆ ಬೆನ್ ಹತ್ತಿ ಬಂದಾರ ರಾತ್ರಿ ನಾ ಚಂದನ ಆ ಕಡೆ ಹೋಗೋದಾಗ್ತದ ಒಂದ್ ಜರ ಜೀಪ್ ಒಳಗ್ ತಗೊಂಬರ್ರಿ ಅಂದನ ಒಂದಿಬ್ರು 3 ಮಂದಿ ಕಾಕಗಳು ಕೂತಿರ್ ಹಿರಿಯರು ವಯಸ್ಸಾದವ್ರು ದೊಡ್ಡವರು ಅವ್ರ ಮುಂದೆ ನಾವು ಬಹಳ ಸಣ್ಣವ್ರು ಯಾಕಪ್ಪ ಅಂತಂದ್ರ ನಮಗ್ ರೊಕ್ಕ ಕೊಟ್ಟು ನಾವ್ ಬೇರೆ ರೊಕ್ಕ ಕೊಟ್ಟು ನಮ್ಮನ್ ಟೇಜ್ ಮೇಲೆ ಹಚ್ಚಿ ಅವ್ರ ತಳಗ್ ಕೂತಾರಂದ್ರ ನೀವು ಸಣ್ಣವ್ರ ಅಲ್ಲಪ್ಪ ನಿಮ್ ಮುಂದೆ ನಾವು ಸಣ್ಣವ್ರು ಯಾಕಪ್ಪ ಅಂತ ಕೇಳಿದ್ರ ಮಕ್ಕಳು ಹೊಟ್ಟೆ ಹೊಟ್ಟದ ಬಳಕ ನನ್ನ ಮಗಳಿಗೆ ಸಾಲಿಗೆ ಹಾಕೇನಿ ಆ ಮಗಳ ಸಾಲಿ ಹೆಂಗ ಕಲ್ತಾರ ಅಂತ ನೋಡೋಗೋಸ್ಕರ ಇವತ್ತು ಪರೀಕ್ಷೆ ಇಟ್ಟಾರ ಪರೀಕ್ಷೆದೊಳಗ ಪಾಸ್ ಆಗಿ ಅಪ್ಪನ ಕೈಲೇ ಅಣ್ಣ ತಮ್ಮರ ಕೈಲೇ ಡುಬ್ಬ ತಪ್ಪಡಿಸ್ಕೋಬೇಕಾಗ್ಯದ ಹೊರತಾಗಿ ನಾವೇ ಡುಬ್ಬ ತಪ್ಪಡಿಸ್ಕೋಬಾರ್ದು ಆ ಜೀಪ್ ಒಳಗ್ ತರಕಾರ ಒಂದು 4 ಮಂದಿ ಅಣ್ಣಗಳು ನಿಂತಿರು ಅಲ್ಲಿ ಏನ್ ಹೇಳಿದ್ರು ಅವರು ಏನಂದ್ರು ಕೊಳರ್ಗಿ ಸಿದ್ದಮ್ಮಕ್ಕನ ಗಾಡಿ ಬರ್ತವ ಘೇರ್ ತೆಗಿರಿ ಅಂದ್ರ ನಿಂದ ಲಕ್ಷ್ಮಿ ಗಾಡಿ ಬಂದದ ಘೇರ್ ತೆಗಿ ಅನ್ಬೇಕಿತ್ತು ಅನ್ಬೇಕಿತ್ತು ಅವ್ರು ಹೇಳಿದ್ರಿ ನಾವೊಬ್ರು ಸುಮಿತ್ರ ಅಕ್ಕ ಕೊಳರ್ಗಿ ಸಿದ್ದಮ್ಮಕ್ಕನ ಕೂಡ 1 ಲಕ್ಷ ರೂಪಾಯಿ ಕೊಟ್ರು ಕಾರ್ಯಕ್ರಮ ಹಿಡಿಯಲ್ಲತ್ತಾಳು ಕೊಳರ್ಗಿ ಸಿದ್ದಮ್ಮಕ್ಕನ ಹೊರತು ಬಾಳ ಬೆರೆಸದಂದ್ರು ನಿಮ್ಗಳ ಕಾರ್ಯಕ್ರಮ ಹಿಡಿಯಂಗಿಲ್ಲ ಅಂತ ನಾನು ಮಠ ಮನೆಯವರಿಗೆ ಯಾರು ಅಂದಾರ ಹೇಳ್ಕೊಡು ಇವತ್ತಿನ ರಾಕಿ ಇಲ್ಲೇ ಬಿಟ್ಟು ಹೋತ ಈ ಮಠದ ಮೇಲೆ ಆಣಿ ಮಾಡಿ ಹೇಳ್ತೀನಿ ಬಸವೇಶ್ವರ ಮೇಲೆ ಆಣಿ ನಾನು ಮಠ ಮನೆಯೊಳಗೆ ನಿಮ್ಮ ಯಾರ ಕಾರ್ಯಕ್ರಮ ಹಿಡಿಯೋದಂದಾರ ಇಂಥವ್ರು ಹಿಡಿಯಂಗಿಲ್ಲ ಅಂತ ಹೆಸರು ಹೇಳ್ರಿ ಇವತ್ತು ರೊಕ್ಕ ಮುಟ್ಟದನಪ್ಪ ಅಂತಂದ್ರೆ ನಮ್ಮ ಬಸವಣ್ಣಪ್ಪನ ಮೇಲೆ ಆಣಿ ಮತ್ತೆ ನಿಮ್ಮ ಮಠ ಮನೆಯೊಳಗೆ ನಾ ಹೇಳ್ತೀನಿ ಸುಮಿತ್ರ ಕಾರ್ಯಕ್ರಮ ಹಿಡಿಯಂಗಿಲ್ಲ ಇನ್ನ 7-8 ಮಂದಿ ಕಾರ್ಯಕ್ರಮ ಹಿಡಿಯಂಗಿಲ್ಲ ಬಾಬಾನಗರ್ ಮಾರೇನನ್ ಕೂಡ ಕಾರ್ಯಕ್ರಮ ಹಿಡಿಯಲ್ಲ ನೀವು ಬಂದವರು ಇವತ್ತೆಂಟು ಮುಗಿಸಿರ ರೊಕ್ಕ ಬಸವಣ್ಣಪ್ಪನ ಗುಡಿ ಕೊಟ್ಟವ್ರಿ ಏನಾರ ಇದ್ರ ನಾನು ಕೂಡ ಮಾತಾಡ್ಬೇಕು ನಾವು ಮೊದಲೇ ಯಾರಿಗೆ ಕರಗಿದ್ದೀರೇನಲ್ಲ ಕೆಂಪಿದ್ದೀರೇನಂಗಿಲ್ಲ ನೀವು ಜರ್ತಾಗೆ ಕರಗ ಕೆಂಪ ನೋಡ್ಲಕ್ಕ ಬಂದ್ರೆ ನಿಮ್ಗೆ ಅರ್ಧ ಬೆಳಗ ಅರ್ಧ ಕರಗ ಮಾಡಿ ಕಳಿಸಲಾರ್ದೆ ಬಿಡಾಕಿ ಕೊಡೋರ್ಗಿ ಸಿದ್ದಮ್ಮನ ಮಾತೇ ಇಲ್ಲ ಏ ಅಣ್ಣ ಒಂದ್ ಸ್ವಲ್ಪ ಗೊತ್ಕೊಂಡ್ರು ನಿಮಗ್ ತ್ರಾಸ ಆಲತ್ತಿರ್ಬೇಕು ಪಣ ಹಾಲಕ್ಕೆ ಬಂದಿದೆ ತಗದವ್ರು ಯಾರು ಅವಾಗ ಅನ್ಬೇಕು ಏ ಕಾಕ ಎಲ್ಲಾರ್ಗ ಕೂತಾರ ನಿನಗ್ಯಾಕ ತ್ರಾಸ ಅಲ್ಲ
ಆಗತ್ತದ ನಿನಗೆ ಯಾರ ಇದ್ರ ರಿಲೇಷನ್ ಆಗವ್ರೇನು ಯಾರ ನಿನ್ನ ಮಂದಿ ಮಕ್ಕಳು ಆಗವ್ರ ಮುಗಡೆ ಸುಮಿತ್ರ ನಿಮ್ ತಂಗಿಗಿನ ಆಳೇನು ಆಕಿನ ಹೆಸರು ತೆಗೆನ ತ್ರಾಸ ಆಗತ್ತಿತ್ತಂದ್ರ ಹೇಳು ಮಾತಾಡೋರಲ್ಲ ಮಾತಿಗೆ ಮಾತು ಕೂಡ ಇರ್ತಾನ ಅವ್ರು ಮಾತಾಡ್ಲಿಕ್ಕಂದ್ರ ನಾವೇ ಆಗ ಮಾತಾಡಿನೇನ್ರಿ ಏನಾನ ಏನ್ ಹೇಳಿನ ಸಣ್ಣಕ್ಕೆ ತಂಗಿ ಬಂದಾಳ ಆಕಿನ ದಾರೆ ಹೋಗ್ತೀನಿ ಅಂದಿನ ಏನಾರ ದೊಡ್ಡಕ್ಕಿದ್ದೀನಿ ಇವತ್ತು ಅವ್ರು ಒಗಿತೀನಿ ಅವ್ರು ಸೋಲಿಸ್ತೀನಿ ಅಂತ ಹೇಳ್ರಿ ಅಂದಿನ ಮಾತಾಡ ಮಾತಿನ ಮೇಲೆ ಲಕ್ಷ್ಯ ಇರ್ಬೇಕು ಮಾತ ಇದ್ರದಾಗ ಅವ್ರು ತಿಳ್ಕೊಂಡಿರ್ತಾರ ಹೇಳಿದ್ರು ಸಂಧಿಗೆ ಮಾತಾಡಕ್ಕೆ ಬರೋದಾದ್ರ ಮಾಸ್ತರ ನಿನಗೊಂದು ಮಾತು ಹೇಳ್ತೀನಿ ನೀ ಅಕ್ಕ ಹೆಂಗಂದಿ ಆದ್ರ ಬಿಡು ಅಕ್ಕ ಇದ್ರಿರ್ಲಿ ತಂಗಿ ಇದ್ರಿರ್ಲಿ ಹೌದು ನಾವ್ ಅಣ್ಣ ತಂಗಿ ಇದ್ದದ್ ಖರೆ ಅದನ್ನ ಮುಂದಿನ ಸಂದಿಗೆ ಹೇಳ್ತಾನ ನಾವ್ ಹೆಂಗ ಅಣ್ಣ ತಂಗಿ ಆಯ್ತೇವತ್ ಹೇಳಿ ನಿನಗೆ ಹೇಳ್ತಾನ ಹೇಳವಲ್ಲ ನೀನು ಪ್ರೂಫ್ಸ್ ಬೇಕೆ ಕೊಡ್ತಾ ನೀ ನನಗೆ ನಿನ್ನ ಮಗಳಿಗೆ ಅತ್ತಿ ಅನಸದಿ ನಿನಗೆ ಲಗ್ನ ಆಗಿಲ್ಲ ನನ್ನ ಮಗಳಿಗೆ ಬೇಡಿದಿ ಆ ಮಗಳು ಎಲ್ಲಿಂದ ಬಂದಳು ಅವರಿಗೆ ವಯಸ್ಸು 20 16 ಏಟಕ್ಕೆ ಲಗ್ನ ಆಗ್ಯಾನತ್ತೀರಿ ನೀವು ಆ ಮಗಳಿಗೆ 20 ವಯಸ್ಸು ಇದ್ದಿರ್ಬೇಕಲ್ಲ ಈಗ ಇವ ಹೊಟ್ಟೆಗಿರ್ಬೇಕಾಗಿ ಹರದನ್ ಕಾಣ್ತದ ತನ್ನ ತಾಯಿ ಹೊಟ್ಟೆಗಿದ್ದಾಗ ಈ ಮಗಳಿಗೆ ಭೂಮಿಗೆ ಬಿಟ್ಟಾನ ಹೌದು ಖರೆ ಅದ ಮುಂದಿನ ಸಂದಿಗೆ ಬಂದು ಏನ್ ಹೇಳ್ತಾರ ನೋಡೋಣ ಬಹಳ ಶಾಣ್ಯರ್ ಅದಾರ್ರಿ ದೊಡ್ಡ ಕಲಾವಂತರ ಅದಾರ ಅವರು ಏನ್ ಹೇಳ್ರಿ ಹೊತ್ತು ಹೊಂದಾಗೆ ಅಕ್ಕನ ಮಗಳಿಗೆ ಲಗ್ನ ಆಗ್ಲಿಕ್ಕಪ್ಪ ಅಂತಂದ್ರ ಆ ಟೇಜ್ ಬಿಟ್ಟು ತಳಗಿಳಿಯಂಗಿಲ್ಲ ಅಂದಾನ ನಿನಗೊಂದು ಮಾತು ಹೇಳ್ತೀನಿ ಅಣ್ಣ ಏನ್ ಹೇಳ್ತಿರಪ್ಪ ಅಣ್ಣ ಈಗ ಅಣ್ಣ ಅಂತೀನಿ ನಿನಗ ನಿನ್ನ ಹೊತ್ತು ಹೊಂಟದಲ್ಲ ನೀ ಗೋರ್ಯಾಗ ಹೋದ್ರು ನನ್ನ ಮಗಳಿಗೆ ನಿನ್ನ ಕೊಡಂಗಿಲ್ಲ ನಾ ಈ ದಿಮ್ಮಿನ ಕೈ ಮುಟ್ಟಿ ಹೇಳ್ತೀನಿ ನೀ ಹೆಂಗ ರಿಲೇಷನ್ ಹಚ್ಚಿ ನನ್ನ ಮಗಳಿಗೆ ಆತಿ ಹೇಳು ಹೇಳಬೇಕು ಹೊತ್ತು ಹೊಂಡತನ ಬೇಡ ನೀ ಗೋರ್ಯಾಗ ಕಾಲಿಡತನನು ನಿನಗೆ ಹೆಣ್ಣು ಕೊಡಲ್ಲ ಬುದ್ಧಿ ಕಟ್ಕೊಂಡ ನನ್ನ ಮನೆಗೆ ಬಾ ನಿನ್ನ ಮಗನಿಗೆ ಹೆಣ್ಣು ಕೊಡ್ತಾ ಏನ್ ಹಂಗೆ ಕಳ್ಸ್ಬೇಕಂತ ನೋಡಿ ಇಲ್ಲ ಅವ ಬುದ್ಧಿ ಕಟ್ಕೊಂಡ ನನ್ನ ಮನೆಗೆ ಬರ್ಲಿ ಅದೇ ಕಳ್ಸಂಗ ಅನ್ಸರಿ ಏ ಜಟ್ಟು ಅಣ್ಣ ರೊಕ್ಕ ಕೊಟ್ಟು ನಮ್ಮನ್ನ ಹಾಳಾಕ್ ಕರ್ದಾರ ಇಬ್ರು ಹಾಳಾಕ್ ಬಂದಿದ್ದೇವು ಅವನಿ ಹೇಳ್ತಿ ನಾವು ಮನ್ಯಾಗ ಹಾಳ ನನ್ನ ಗಂಡು ಮನ್ಯಾಗ ಈ ಸಾತ ಹಾಳ ಬೇಡ ಅಂತ ಹೇಳಿ ನನ್ನ ಮಗಳಿಗೆ ಕೊಟ್ರು ನನ್ನ ಗಂಡ ಮನ್ಯಾಗ ಕರ್ಕೊಂಡಾನೇನ್ರಿ ಹಂಗೆ ಬುದ್ಧಿ ತಗೊಂಡ್ಬರ್ಬೇಕಲ್ಲ ಮನೆಗೆ ಗಂಡ ಅಂದ್ರೆ ದೇವ್ರ ಇದ್ದಂಗಿಲ್ಲ ಆ ದೇವ್ರಿಗೆ ಬಿಟ್ಟು ನಾ ಕಾರ್ಬಾರ ಮಾಡಿದ್ರೆ ನನಗ ಹಣ ಸಿಕ್ಕಿತ್ತ ಹಂಗೆ ಸಿಗ್ತದ್ರಿ ಒಂದ್ ಮಾತು ಹೇಳ್ತೀನಿ ಕೇಳ ಜಟ್ಟೋಣ ಏನ್ ಹೇಳ್ತೀರಪ್ಪ ಮಾತ ಅನುಭವ ಕೂಡ ಹೆಂಗಿರ್ತಾವ ಹೆಂಗ್ರಿಪ್ಪ ಕೂಡ ಒಂದ್ ಸ್ವಲ್ಪ ಉದಾಹರಣೆ ಕೊಡ್ತೀನಿ ಅವ್ರ ಮಠ ಮನಿ ಒಳಗೆ ನಿಮ್ಗೆ ಸಿಟ್ಟಿಗೆ ಬರ್ಬೇಡ್ರಣ ನಿಮ್ ಮನೆಗಳ ಸಂತತಿ ಅವ್ರಿದ್ರು ಸಿಟ್ಟಿಗೆ ಬರ್ಬೇಡ್ರಿ ನಾ ಏನವ್ರಿಗೆ ನಿಂದೆ ಆಡ್ಲತ್ತಿಲ್ಲ ಎಂತ ದೇವ್ರ ಅಟ್ಟೆ ಮಾಲಿಂಗರ ಇದು ಪದ ಹಾಡಿಲ್ಲ ನಿಮಗ್ ಗೊತ್ತಾಗೇನಿಲ್ಲ ಯೂಟ್ಯೂಬ್ ಹೊಡೆದು ನೋಡ್ರಿ ನನಗೆ ಯಾವ ದೇವ್ರು ಭೇದ ಭಾವ ಇಲ್ಲ ಆ ಮಾಲಿಂಗರ ಮಠ ಮನೆ ಅಂತ ಒಂದ್ ಸ್ವಲ್ಪ ಅವನಿಗೆ ತಿಳಿಸಿ ಹೇಳ್ತೀನಿ ಮಾಸ್ತರ್ ಹೆಂಗ್ರಿಪ್ಪ ಅದು ತಾಯಿ ಸೂರಮ್ಮ ದೇವಿ ಅಣ್ಣನ ಗುಣ ನೋಡ್ರಿ ಎಷ್ಟು ಕೊಟ್ಟಿರ್ತಾವ ಬಹಳ ಚಂದ ವಿಚಾರ ಮಾಡ್ರಿ ಕಾಕ ಕೂತು 4 ಮಂದಿ ಕುಂಡ್ರಲ್ಲೇ ಖರೆ ಮಾತ್ರಿ ತಪ್ಪ ನಾ ಮಾಡಿದ್ರು ಮಗಳ ಅನ್ಬೇಡ್ರಿ ತಪ್ಪ ಅವ ಮಾಡಿದ್ರು ಮಗ ಅನ್ಬೇಡ್ರಿ ಹೆಣ್ ಮಕ್ಳು ಇದ್ರ ಬೈದ್ ಬುದ್ಧಿ ಹೇಳ್ರಿ ಗಂಡು ಮಕ್ಳು ಇದ್ರು ಬೈದ್ ಬುದ್ಧಿ ಹೇಳ್ರಿ ಹೇಳೋ ಶಕ್ತಿ ನಿಮ್ ಹಂತಕ ಅದ ಆ ತಾಯಿ ಸೂರಮ್ಮ ದೇವಿ ಗರ್ಭಿಣಿ ಇದ್ದಂತ ಸಂದರ್ಭದೊಳಗ ಏನಪ್ಪ ಬಳಗಾರ ಬಳಿ ಮಾಡ್ಕೊಟ್ಟು ತಾಯಿ ಸೂರಮ್ಮ ದೇವಿ ಕೊಟ್ಟಂತ ಊರಿಗೆ ಹೋಗಿರ್ತಾನ ಆ ಬಳಗ